ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಉನ್ನತ ಮಟ್ಟದ ಸಭೆಯಲ್ಲಿ ಹೇಳಿದ್ದಾರೆ. ಸೊ ಈ ವರ್ಷದ ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಎಲ್ಲ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಾಡ ಹಬ್ಬ ದಸರಾ ಆರಂಭ ಆಗೋದು ಮತ್ತು ಪ್ರಾರಂಭ ಆಗೋದು ಗಜಪಯಣದಿಂದ. ಗಜಪಯಣವನ್ನು ನಾವು ಆಗಸ್ಟ್ 21, 2024 ಬುಧವಾರದಂದು ಬೆಳಗ್ಗೆ 10:20ಕ್ಕೆ 10:20ರಿಂದ 10:40ಗೆ ನಮಗೆ ಒಳ್ಳೆಯ ಮುಹೂರ್ತ ಸಿಕ್ಕಿದೆ. ಸೊ ಆ ಮುಹೂರ್ತದಲ್ಲಿ ನಾವು ಏನಂತಂದರೆ ಮೊದಲನೇ ಹಂತವಾಗಿ ಮೊದಲನೇ ತಂಡದ 9 ಆನೆಗಳನ್ನು ನಾವು ಈಗ ಅಲ್ಲಿಂದ ತರೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಗಜಪಯಣ 10:20ಕ್ಕೆ ಏನು ಪೂಜೆಯನ್ನು ನಮ್ಮ ಏನು ವಿಧಿ ನಮ್ಮ ರಾಜಮನೆತನದ ಇವರೇನಿದ್ದಾರೆ ಅವರಿಂದ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಪ್ರೋಗ್ರಾಮನ್ನು. ಬೆಳಗ್ಗೆ 10:20ಕ್ಕೆ ಮಾನ್ಯ ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ. ತದನಂತರ ಆ ಪೂಜೆ ಆದ ತಕ್ಷಣ ನಾವು ಸ್ಟೇಜ್ ಪ್ರೋಗ್ರಾಮ್ಸ್ ಇದೆ. ಸೊ ವಿದ್ಯುಕ್ತ ಚಾಲನೆ ಅದು ಹರೀಶ್ ಗೌಡ ಇದು ಲೋಕಲ್ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಇದು ನಡೆಯುತ್ತೆ. ಅದರಲ್ಲಿ ಅರಣ್ಯ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮತ್ತು ಅದೇ ಇದರಲ್ಲಿ ಕೂಡ ನಮ್ಮ ಆನೆಗಳ ಪಟ್ಟಿ ಯಾವುದು ನಾಡಹಬ್ಬ ದಸರಾ 2024ರಲ್ಲಿ ಯಾವ್ಯಾವ ಭಾಗವಹಿಸ್ತಾವು ಅವುಗಳ ಕುರಿತು ವಿವರವಾದಂಥ ಏನು ಪುಸ್ತಕ ಇದೆ, ಕಿರು ಪುಸ್ತಕ, ಆ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅವರು. ತದನಂತರ ಅದಾದಮೇಲೆ ಎಲ್ಲ ಈಗ ಅದಕ್ಕೆ ಬೇಕಾಗಂಥ ಎಲ್ಲ ಸಿದ್ಧತೆಗಳನ್ನು ನಾವು ಈಗ ಮಾಡ್ಕೊಂಡಿದ್ದೀವಿ. ಈ ಸಲ ಜಾಸ್ತಿ ಮೋರ್ ದೆನ್ 80% ಪ್ರೆಸಿಪಿಟೇಷನ್ ತೋರಿಸ್ತಾ ಇರೋದ್ರಿಂದ ನಾವು ಈಗ ಅದಕ್ಕೆ ಜರ್ಮನ್ ಟೆಂಟ್ ಇದನ್ನು ಈ ಸಲ ನಾವು ಪ್ರೋಗ್ರಾಮ್ಗೆ ಅಳವಡಿಸ್ಕೊಂಡಿದ್ದೀವಿ. ಮತ್ತು ಎಲ್ಲ ಏನು ಪ್ರೋಗ್ರಾಮ್ಸ್ಗೆ ಏನು ಸಕಲ ಸಿದ್ಧತೆಗಳೇನು ಬೇಕಿತ್ತು. ಆಮೇಲೆ 8ರಿಂದ 10 ಕಲಾ ತಂಡಗಳು ಇದಕ್ಕೆ ಭಾಗವಹಿಸ್ತಾ ಇದ್ದಾವೆ ಗಜ ಪಯಣದಲ್ಲಿ. ಆಮೇಲೆ ಲೋಕಲ್ ಇದು ಹಳ್ಳಿಯಿಂದ ಬಂದಿರತಕ್ಕಂಥ ಇವರು ಹಳ್ಳಿಯ ಮಕ್ಕಳೇನಿದ್ದಾರೆ ಅವರು ಕೂಡ ಈ ಸಲ ಕಲ್ಚರಲ್ ಇವೆಂಟ್ಸನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಹಾಡಿಯಿಂದ ಬಂದಿರತಕ್ಕಂಥ ಕಾಡು ಜನರೇನಿದ್ದಾರೆ, ಕಾಡು ಜನರ ಮಕ್ಕಳು ಅವರು ಕೂಡ ಈಗ ಮುಂಚೆಯಿಂದನೂ ಗತಕಾಲದಿಂದ ಯಾವ ಥರ ಅವರನ್ನು ಇದು ಗಜವನ್ನು ಕಳಿಸ್ಕೊಡ್ತಾಯಿದ್ರು ಅದೇ ಥರ ಈಗ ಕುಣಿದು ಬಿಟ್ಟು ಅದೇ ಥರ ಕಲ್ಚರಲ್ ಇವೆಂಟ್ಸ್ ಸಾಂಸ್ಕೃತಿಕ ನಗರಿ ಅಂತ ಏನು ಹೇಳ್ತೀವಿ ನಾವು ಅದು ಮೈಸೂರು ಇದರಲ್ಲಿ ಮುಂಚೆ ಯಾವ ಥರ ಬರ್ತಾಯಿತ್ತು ಅದೇ ಥರ ಕೂಡ ಈ ಥರ ತರಿಸ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆನ ಮಾಡಿದ್ದೀವಿ.